ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಫಿನಾಲೆ ವಾರ ಬಂದೇ ಬಿಡ್ತು. ಫೈನಲ್ ಅಲ್ಲಿ 6 ಜನ ಇದ್ದಾರೆ. ಆ 6 ಜನ ಯಾರಂತ ಗೊತ್ತೇ ಇರುತ್ತೆ ನಿಮ್ಗೆ. ಮುಖ್ಯವಾಗಿ 2 ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು, 4 ಜನ ಮೇಲ್ ಕಂಟೆಸ್ಟೆಂಟ್ ಗಳು. ಫಿಮೇಲ್ ಅಂತ ತಗೊಂಡ್ರೆ ನಮ್ಮ ಭವ್ಯಗೌಡ, ನಮ್ಮ ಮೋಕ್ಷತಾ. ಅದಾದ್ಮೇಲೆ 4 ಜನ ಮೇಲ್ ಕಂಟೆಸ್ಟೆಂಟ್ ತಗೊಂಡ್ರೆ ಹನುಮಂತು, ತ್ರಿವಿಕ್ರಮು, ಮಂಜು, ರಜತ್. ಈ 6 ಜನ ಫಿನಾಲೆ ವೀಕ್ ಅಲ್ಲಿ ಇದ್ದಾರೆ. ಇದರಲ್ಲಿ ವಿನ್ನರ್ ಯಾರು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಇಷ್ಟು ದಿನಗಳ ಕಾಲ ಆಟ ಆಡ್ಕೊಂಡ್ ಬಂದಿದ್ದಾರೆ. ಯಾರ್ಯಾರು ಯಾವ್ಯಾವ ಟ್ರೇಡ್ ಅಲ್ಲಿ ಬಂದಿದ್ದಾರೆ, ಯಾವ್ಯಾವ ಒಂದು ವೇ ಅಲ್ಲಿ ಬಂದಿದ್ದಾರೆ ಅಂತ ಮುಖ್ಯ ಅಲ್ಲ. ಒಟ್ಟು ಫಿನಾಲೆ ವೀಕ್ ಅಲ್ಲಿ ಕಾಲಿಟ್ಟಿದ್ದಾರೆ. ಇವರೇ ಟಾಪ್ 6 ಬಿಗ್ ಬಾಸ್ ಸೀಸನ್ 11 ಟಾಪ್ 6 ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಿರೋ ವಿಷಯನ. ಈಗ ಫಿನಾಲೆ ವೀಕ್ ಅಲ್ಲಿ ನಮ್ಗೆ ಮಂಡೇನೆ ವೋಟ್ ಮಾಡಕ್ಕೆ ಒಂದು ವೋಟಿಂಗ್ ಪೋಲ್ಸ್ ಓಪನ್ ಮಾಡಿದರೆ ವೋಟ್ ಮಾಡಬಹುದು ಮಂಡೆಯಿಂದಾನೆ. ಮತ್ತೆ ಮಂಡೇ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಈ ಫಿನಾಲೆ ವೀಕ್ ಅಲ್ಲಿ ಮೊದಲ ದಿನ ಯಾವ ರೀತಿ ಇದೆ ವೋಟಿಂಗ್ ರಿಸಲ್ಟ್ ಅಂತೆಲ್ಲ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಖಂಡಿತವಾಗ್ಲು ಮೊದಲೇ ಹೇಳ್ತೀನಿ, ಇದು ವೋಟಿಂಗ್ ರಿಸಲ್ಟ್ ಮೊದಲ ದಿನದ ಆಗಿರುತ್ತೆ. ಬಟ್ ದಿನ ಬದಲಾಗಬಹುದು. ದಿನ ಅಪ್ಡೇಟ್ ಸಿಗ್ತಾ ಇರುತ್ತೆ ಒಂದು ವೋಟಿಂಗ್ ರಿಸಲ್ಟ್ ಬಗ್ಗೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ವೋಟಿಂಗ್ ರಿಸಲ್ಟ್ ತಗೊಂಡ್ರೆ ಖಂಡಿತವ್ರು ನಾನು ಬಾಟಮ್ ಇಂದ ಬರ್ತೀನಿ. ಬಾಟಮ್ ಅಂತ ತಗೊಂಡಾಗ ಕೊನೆ ವೀಕೆ ಹೋಗ್ಬೇಕಾಗಿತ್ತು ರಜತ್ ಅವರು, ಹೋಗಿಲ್ಲ. ಈಗ್ಲೂ ಕೊನೆ ಬಾಟಮ್ ಅಲ್ಲೇ ಇದ್ದಾರೆ. 6ನೇ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ ವೋಟಿಂಗ್ ರಿಸಲ್ಟ್ ಪ್ರಕಾರ. ಇನ್ನು ಖಂಡಿತವಾಗ್ಲೂ 5ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಭವ್ಯಗೌಡ ಇದ್ದಾರೆ. ನಿಮ್ಗೆಲ್ಲರಿಗೂ ಶಾಕ್ ಆಗ್ಬೋದು, ಓಟ್ಸ್ ಬರ್ತಾ ಇದೆ, ಯಾಕೆ ಭವ್ಯಗೌಡ ಕೊನೆ ಸ್ಥಾನದಲ್ಲಿ ಇದ್ದಾರೆ ಅಂತ. ಇತ್ತೀಚಿನ ದಿನಗಳಲ್ಲಿ ಭವ್ಯಗೌಡರ ಒಂದು ಆಟ ನೋಡಿದಾಗ ಎಲ್ಲರಿಗೂ ಅನ್ಸೋದು ಇದೇ ರೀತಿ. ಖಂಡಿತವಾಗ್ಲು ವೋಟಿಂಗ್ ರಿಸಲ್ಟ್ ತಗೊಂಡಾಗ ತುಂಬಾ ಹೇಟ್ ಮಾಡ್ತಾ ಇದಾರೆ ಭವ್ಯಗೌಡರನ್ನ. 5ನೇ ಸ್ಥಾನದಲ್ಲಿದ್ದಾರೆ. ಇನ್ನ 4ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಉಗ್ರಂ ಮಂಜು ಇದ್ದಾರೆ. ಖಂಡಿತವಾಗ್ಲು ಉಗ್ರಂ ಮಂಜು ಭವ್ಯಗೌಡರಿಗಿಂತ ಓಟ್ಸ್ ಅಲ್ಲಿ ಪ್ಲಸ್ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಜು ಅವ್ರನ್ನ ಮನೆಯವರೆಲ್ಲರ ಸೇರಿ ಟಾರ್ಗೆಟ್ ಮಾಡಿದಾಗ, ಅದ್ರಲ್ಲೂ ನಮ್ಮ ಭವ್ಯಗೌಡ ನಮ್ಮ ಮಂಜನ ಹತ್ರ ಮಾತಾಡ್ಬೇಕಾದ್ರೆ ಅವರ ಒಂದು ವ್ಯಕ್ತಿತ್ವ, ಒಂದು ಆಟಿಟ್ಯೂಡ್, ಒಂದು ಓವರ್ ಆಕ್ಟಿಂಗ್ ಇದೆಲ್ಲ ಕನ್ಸಿಡರ್ ಮಾಡ್ತಾರೆ. ತುಂಬಾ ಜನ ಹೇಟ್ ಮಾಡ್ತಾರೆ. ಆದ ಕಾರಣ ಭವ್ಯಗೌಡರು 5ನೇ ಸ್ಥಾನದಲ್ಲೇ, 4ನೇ ಸ್ಥಾನ ಮಂಜಣ್ಣ ಇದ್ದಾರೆ. 3ನೇ ಸ್ಥಾನ ಅಂತ ತಗೊಂಡ್ರೆ ತುಂಬಾ ಪೈಪೋಟ್ ಇದೆ ತ್ರಿವಿಕ್ರಮ್ ಅವರಿಗೆ, ನಮ್ಮ ಮತ್ತು ಮೋಕ್ಷತಾ ಅವರಿಗೆ. ಯಾಕಂದ್ರೆ ಇಬ್ರು ಆಲ್ಮೋಸ್ಟ್ ಈಕ್ವಲ್ ಓಟ್ ತಗೊಂಡ್ರು. ಸೆಕೆಂಡ್ ಥರ್ಡ್ ವೇಲ್ ಇದ್ದಾರೆ. ಇನ್ನು ಮೊದಲನೇ ಸ್ಥಾನ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಹನುಮಂತ್ ಅವರು ನಾಗಲೋಟದಲ್ಲಿದೆ ಅಂತೀನಿ ನೋಡಿ ವೋಟಿಂಗ್ ರಿಸಲ್ಟ್ ಅಲ್ಲಿ. ಆ ರೀತಿಯಾಗಿ ತುಂಬಾ ಮುಂಚೂಣಿನಲ್ಲಿದ್ದಾರೆ. ಖಂಡಿತವಾಗ್ಲು ನಾನು ಈಗ್ಲೇನೆ ಪರ್ಸೆಂಟೇಜ್ ಹೇಳಲ್ಲ, ಕೊನೆ ದಿನ ಯಾರ್ಯಾರು ಎಷ್ಟು ಪರ್ಸೆಂಟೇಜ್ ತಗೊಳ್ಳಂತ ಹೇಳ್ತೀನಿ. ಈಗ ಮಾತ್ರ ಒಂದು ಈ ಆರ್ಡರ್ ಅಲ್ಲಿ ವೋಟಿಂಗ್ ರಿಸಲ್ಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ನಾನು ಹೇಳಿದೆ, ಮೊದಲನೇ ಸ್ಥಾನ ನಮ್ಮ ಹನುಮಂತ್ ಅವರಿದ್ದಾರೆ. 2ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ. 3ನೇ ಸ್ಥಾನ ಬಂದ್ಬಿಟ್ಟು ಮೋಕ್ಷತ್ ಅವರಿದ್ದಾರೆ. 4ನೇ ಸ್ಥಾನ ಬಂದ್ಬಿಟ್ಟು ಉಗ್ರಂ ಮಂಜು ಇದ್ದಾರೆ. 5ನೇ ಸ್ಥಾನ ಬಂದ್ಬಿಟ್ಟು ಭವ್ಯಗೌಡ ಇದ್ದಾರೆ. ಕೊನೆ ಸ್ಥಾನದಲ್ಲಿ ನಮ್ಮ ರಜತ್ ಕಿಶನ್ ಅವರಿದ್ದಾರೆ. ಈ ರೀತಿಯಾಗಿತ್ತು ಒಂದು ಸೋಮವಾರದ ವೋಟಿಂಗ್ ರಿಸಲ್ಟ್. ಮತ್ತೆ ನೀವ್ ಯಾರು ವೋಟ್ ಮಾಡ್ತೀರಾ, ನಿಮ್ಮ ಫೇವರೇಟ್ ಯಾರಂತ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ ಖಂಡಿತವಾಗ್ಲು ಶನಿವಾರ 11 ಗಂಟೆವರೆಗೆ ವೋಟ್ ಮಾಡಬಹುದು. ಈ ವೋಟಿಂಗ್ ರಿಸಲ್ಟ್ ಹೀಗೆ ಇರಲ್ಲ, ಖಂಡಿತವಾಗ್ಲು ಬದಲಾವಣೆ ಹಾಗೆ ಆಗುತ್ತೆ. ಒಂದು ಎಪಿಸೋಡ್ ಸಾಕು, ಒಂದು ಎಮೋಷನ್ ಸೀನ್ ಸಾಕು ಬದಲಾಗೋಕೆ. ಆದ್ರಿಂದ ನಾನು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ, ಈಗ ಫ್ಯಾನ್ಸ್ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ವೋಟ್ ಮಾಡೇ ಮಾಡ್ತಾರೆ ಗುರು. ಮೇನ್ ಆಗಿ ಕಾಮನ್ ಆಡಿಯನ್ಸ್ ವೋಟ್ ಇಂಪ್ಯಾಕ್ಟ್ ಆಗ್ಬೇಕು. ನಿನ್ನೆ ಎಪಿಸೋಡ್ ನೋಡಿದಾಗ ಭವ್ಯಗೌಡರಿಗೆ ವೋಟ್ ಯಾರು ಇಂಪ್ಯಾಕ್ಟ್ ಆಗೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ರೀತಿ ಇತ್ತು. ಎಪಿಸೋಡ್ ರಿವ್ಯೂ ಬೇರೆ ಬರುತ್ತೆ. ನನ್ಗನ್ಸಿದ್ದು ತುಂಬಾ ಜನ ಅದೇ ರೀತಿ ಕಮೆಂಟ್ಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿ ಇತ್ತು ಒಂದು ವೋಟಿಂಗ್ ರಿಸಲ್ಟ್, ಸೋಮವಾರ ವೋಟಿಂಗ್ ರಿಸಲ್ಟ್. ಮತ್ತೆ ನಿಮ್ ಪ್ರಕಾರ ಯಾರು ಗೆಲ್ಬಹುದು ಅಂತಾನು ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.